ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ಪ್ಲೀಸ್ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಗೈಸ್. ಶುರುವಿನಲ್ಲಿ ಶಾಂತಿ ಸೂರ್ಯ ಮತ್ತು ಮೀನನ್ನು ಒಳಗಡೆ ಬರಬೇಡಿ ಅಂತ ತಳ್ತಾ ಇರ್ತಾಳೆ. ಅಷ್ಟರಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ. ಶಾಂತಿ ಏನು ಮಾಡ್ತಿರೋದು ನೀನು ಅಂತ ಹೇಳಿದ್ರೆ, ರೀ ನಿಮ್ಮ ಮಗನನ್ನು ನೀವು ತಂದಿರೋ ಸೊಸೆನೂ ಒಳಗಡೆ ಬರಬೇಡ ಅಂತ ಹೇಳಿ ಮನೆಯಿಂದ ಆಚೆ ತಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಯಾಕೆ ತಳ್ಳಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಇವನಿಂದಾಗಿ ನನ್ನ ಮರ್ಯಾದೆ ಎಲ್ಲ ಹೋಯಿತು, ನನ್ನ ಮಗ ನನ್ನ ಶ್ರುತಿ ಮತ್ತು ರವಿ ಮನೆಗೆ ಬರ್ದಿರಾ ಅವ್ರ ಮನೆಗೆ ಹೋಗಂಗಾಯ್ತು, ಇವನಿಂದ ಮೊಟ್ಟೆ ಇಡೋ ಕೋಳಿ ರೀ ಅವನು, ಚಿನ್ನ ರೀ ಅವನು, ಚಿನ್ನ ಇವನ್ ಥರ ಕೊಳಕ್ ಮಂಡ್ಲ ಅಲ್ಲ ಅಂತ ಹೇಳ್ಬೇಕಾದ್ರೆ, ಅಲ್ಲ ಕಣೆ, ಒಬ್ಬ ಮಗನಿಗೋಸ್ಕರ ಇನ್ನೊಬ್ಬ ಮಗನ ದೂರ ತಳ್ತೀಯಲ್ಲ, ನಿನ್ನೇನು ಮನ್ಸತ್ವ ಇಲ್ವಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ರೀ ಅದೆಲ್ಲ ನನಗೆ ಗೊತ್ತಿಲ್ಲ, ಒಂದು ಅವನಿರಬೇಕು ಇಲ್ಲ ನಾನಿರಬೇಕು ಈ ಮನೆಯಲ್ಲಿ, ಮೊದಲು ಅವ್ನು ನಿಮ್ಮ ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇದ್ರೆ, ಆಗ ಸೂರ್ಯ, ಇದು ತುಂಬ ಮುಂದುವರೆದ್ಬಿಟ್ಟಿದೆ ವಿಷಯ, ಇರಲಿ ಆಯಿತು. ಶಾಂತಿ ಸಕ್ಕರೆ ಬೈಲು, ಹಾಗಾದರೆ ನೀನು ಹೊರಗಡೆ ಹೋಗೋಕ್ಕೆ ಡಿಸೈಡ್ ಆಗಿಬಿಟ್ಟಿದ್ಯಾ, ಹಾಗಾದರೆ ಹೊರಗಡೆ ಬೇರೆ ಮನೆ ನೋಡ್ಕೊಂಡಿದ್ಯಾ ಇಲ್ಲ ಅದಕ್ಕೆ ಏನಾರು ನಾನೇ ವ್ಯವಸ್ಥೆ ಮಾಡಬೇಕಾ ಅಂತ ಕೇಳಿ ಸೂರ್ಯ ಹೇಳಿದ್ರೆ, ಆಗೆಲ್ಲರೂ ಶಾಕಾಗಿ ನೋಡ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ನೀನೇನು ಕಂದ ಅವಳು ಹೇಳ್ದಂಗೆ ಮಾತಾಡ್ತಿದ್ಯಾ ಅಂದರೆ, ಇನ್ನೇನಪ್ಪ ಮತ್ತೆ ಹೊರಗಡೆ ಹೋಗ್ತಾರಂತಲ್ಲ, ಹೋಗ್ಲಿ ಬಿಡು ಇರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನಾನು ಯಾಕೆ ಹೋಗ್ಲಿ, ಇದು ನನ್ನ ಮನೆ, ನೀವು ಹೋಗಿ ಅಂತ ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ಸೂರ್ಯನಿಗೆ ಶಾಂತಿ ಹೇಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಶಾಂತಿ ಸಾಕು ಬಾಯಿ ಮುಚ್ಚು ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು, ಕಂದ ನಿನ್ನ ತಾಳ್ಮೆಗೆ ನನಗೆ ತುಂಬ ಬೆಲೆ ಇದೆ ಅಂತ ಹೇಳ್ತಾ ಇದ್ರೆ, ಆಗ ಹೇಳ್ಬಿಟ್ರು, ಅವಾರ್ಡ್ ಕೊಟ್ಬಿಟ್ರು ಅಂತೆ, ಬಾಯಿ ಮುಚ್ಚು ಒಂದೇ ಶಾಂತಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ. ಆದರೆ ನಿನ್ನ ಕೋಪದ ಬಗ್ಗೆ ನನಗೆ ಅಸಮಾಧಾನ ಇದೆ ಕಂದ ಅಂತ ಹೇಳಿದ್ರೆ, ಆಗ ಸೂರ್ಯ, ಅಪ್ಪ ನನಗೆ ವಿಷ್ಣು ಥರ ತಾಳ್ಮೆನೂ ಇದೆ, ಅದೇ ನರಸಿಂಹನ ಕೋಪ ಮಾತ್ರ ನಾನು ಯಾವತ್ತೂ ಬಿಟ್ಟಿಲ್ಲ, ಅವ್ನು ಮಾತಾಡಿದ್ದು ತಪ್ಪೇ ಅಲ್ವಪ್ಪ ಅಂತ ಹೇಳಿದ್ರೆ, ಹೌದು ಕಂದ ತಪ್ಪೆ, ಆದರೆ ನೀನು ಅವ್ರ ಮೇಲೆ ಕೈ ಮಾಡಿದ್ದು ತಪ್ಪು ಕಂದ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಶಾಂತಿ, ನೀವೇನಾದರೂ ಮಾಡ್ಕೊಳ್ರಿ, ಅವನಿದ್ರೆ ನಾನು ಈ ಮನೇಲಿ ಇರಲ್ಲ, ಅವ್ನು ಈ ಮನೇಲಿ ಇರಬಾರ್ದು ಅಷ್ಟೇ, ಇವ್ರನ್ನ ಮನೆಯಿಂದ ಆಚೆ ತಳ್ಳಿ, ಇವರು ಹೋದರೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ, ಹಾಗೆ 2 ಅಡಿ ಈ ಅಕ್ಕಿನಾದರೂ ಮಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಸೂರ್ಯ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ಸರಿ ಆಯಿತು ಮೀನಾ, ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋ, ಪಾಪ ಶಾಂತಿಗೆ ನಾವು ಇಲ್ಲಿರೋದು ಇಷ್ಟ ಇಲ್ವಂತೆ, ನಾವು ಹೊರಗಡೆ ಹೊರಟೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಏನು ಕಂದ ನೀನು ಹಿಂಗೆ ಮಾತಾಡ್ತಿದ್ದೀಯ ಅಂದರೆ, ಇಲ್ಲ ಅಪ್ಪ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಫಸ್ಟು ತೊಲಗಲಿ, ಇವ್ರು ಹೋದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ, ರವಿ ಶ್ರುತಿನೂ ಮನೆಗೆ ಬರ್ತಾರೆ, ಇವಳಿಂದನೇ ರವಿ ಶ್ರುತಿ ಓಡೋಗಿದ್ದು ಅಂತೇಳಿ. ಅತ್ತೆ ಏನು ಮಾತಾಡ್ತಿದ್ರೆ, ನನ್ನಿಂದ ಏನು ಕೊಡೋಗ್ತಾರೆ ಅವರು, ನಾನೇ ಅವ್ರನ್ನ ಮನೆಗೆ ಕರ್ಕೊಬಂದಿದ್ದಲ್ವಾ ಅಂತ ಹೇಳಿದ್ರೆ, ಕರ್ಕೊಬಂದ್ಬಿಟ್ರೆ ಇವಾಗ ನಿನ್ನಿಂದ ಹೋಗಿರೋದು, ಅವರು ಆ ಶ್ರೀಮಂತಿಗೆ ನಿನ್ನ ಕೈಲಿ ತಡೆಯೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾಳೆ. ಆಗ ಸಾಕು ಬಾಯಿ ಮುಚ್ಚು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಆಗ ಸೂರ್ಯ, ಹಾಗೆ ಅಪ್ಪನ ಬಟ್ಟೆನೂ ಪ್ಯಾಕ್ ಮಾಡ್ಕೋ ಮೀನಾ, ಅಪ್ಪನ ನಮ್ಮ ಜೊತೆ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದ್ರೆ, ಆಗ ಶಾಂತಿ, ಅವ್ರ್ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಅಪ್ಪ ಕೊಟ್ಟಿರೋ ಮನೆ ನಿನಗೆ ಸ್ವಂತ, ನಮ್ಮಪ್ಪ ನನಗೆ ಸ್ವಂತ, ಅದಕ್ಕೆ ನಮ್ಮ ಅಪ್ಪನೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಖುಷಿ ಪಟ್ಬಿಟ್ಟು ಗ್ಲಾಸ್ನ ಕನ್ನಡಕನ ಕಣ್ಣಿಗೆ ಹಾಕ್ಕೊಂಡು, ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಕಂದ, ನಾನೇ ಇದನ್ನೇ ಹೇಳಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಹೇಳ್ಬಿಟ್ಟೆ, ಸರಿ ನಾನು ಬರ್ತೀನಿ ಎಡಿ ಹೊರಡೋಣ ಅಂತ ಹೋಗ್ತಿದ್ರೆ, ಶಾಂತಿ ಬಂದು ಅಡ್ಡ ಹಾಕ್ತಾಳೆ ರಂಗನಾಥ್ ಅವ್ರನ್ನ. ಎಂತಕ್ಕೆ ಬರ್ತಾರೆ, ಅವರೆಲ್ಲೂ ಬರೋಲ್ಲ ಅಂತ ಹೇಳಿದ್ರೆ, ಎಂತಕ್ಕೆ ಬರೋಲ್ಲ, ನನ್ನ ಅಪ್ಪನ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಮಗನ ಜೊತೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳಿದ್ರೆ, ನಾನು ಕಳ್ಸಲ್ಲ ರೀ, ನಾನು ಹೇಳಿದ್ದು ಅವ್ರು ಮಾತ್ರ ಹೋಗಲಿ ಅಂತ, ನಿಮ್ಮನ್ನಲ್ಲ ಅಂತ ಹೇಳಿದ್ರೆ, ಈ ನರಕದಲ್ಲಿ ನಾನು ಇದ್ದು ಸಾಕಾಗ್ಬಿಟ್ಟೈತಿ ಅಂತ ಹೇಳಿದ್ರೆ, ಏನ್ರಿ ನಮ್ಮ ಮನೆ ನಿಮಗೆ ನರಕನಂದ, ಹೌದು ನನ್ನ ಮಗ ಇಲ್ದಿರೋ ಮನೆ ನನಗೆ ನರಕನೇ, ನಾನು ನನ್ನ ಮಗನ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ಆಯಿತು ಬಿಡಿ ಏನಾದರೂ ಮಾಡ್ಕೊಳ್ಳಿ, ಅದು ಹೆಂಗೆ ಇರ್ತಾರೆ ನೆಮ್ಮದಿಯಾಗಿ, ನಾನು ನೋಡೇ ಬಿಡ್ತೀನಿ, ಮಾಡ್ತೀನಿ ಸರಿಯಾಗಿ ಇಬ್ರಿಗೂ ಅಂತ ಹೇಳ್ಬಿಟ್ಟು ಶಾಂತಿ ಕಿರ್ಚ್ಕೊಂಡು ಒಳಗಡೆ ಹೊರಟೋಗ್ಬಿಡ್ತಾಳೆ. ಇನ್ನು ರಂಗನಾಥ್ ಮತ್ತು ಸೂರ್ಯ ರೋಹಿಣಿ ಮನೋಜ್ ಮೀನೆಲ್ಲ ನಿಂತಿರ್ತಾರೆ. ಆಗ ಮನೋಜನು, ನೀನು ಅವ್ರ ಮೇಲೆ ಹಳೆ ಕೋಪನ ತೀರಿಸ್ಕೊಬಿಟ್ಟೆ ಅಂತ ಹೇಳಿದ್ರೆ, ಸಾಕು ಮುಚ್ಚ, ನಿನ್ನ ಮೇಲೆ ಅವ್ರಿಗಿಂತ ಹೆಚ್ಚಾಗಿ ಕೋಪ ಇದೆ, ಆಗ ಅಂದ್ಬಿಟ್ಟು ನೀನು ಹೊಡೆದ್ಬಿಟ್ನಾ ಅಂತ ಹೇಳಿದ್ರೆ, ಸೂರ್ಯ ಅಂತ ಹೇಳ್ಬಿಟ್ಟು ರೋಹಿಣಿ ಕಿರ್ಚಿದ್ರೆ, ಆಗ ಮೀನಾ, ರೋಹಿಣಿ ಅಂತ ಹೇಳಿದ್ರೆ, ಮತ್ತೆ ಅವ್ರು ನನ್ನ ಗಂಡನ ಬಗ್ಗೆ ಹಂಗಂತ, ಅವರು ಹೊಡ್ತೀನಿ ಅನ್ನಲಿಲ್ಲ, ಹೊಡೆದಿಲ್ಲ ಅಂತ ಹೇಳಿದ್ದು ಅಂತ ಹೇಳಿದ್ರೆ, ಸಾಕು ಮುಚ್ಚ ಅವಳ ಹತ್ರ ನಿನ್ನ ಗಂಟ್ಲು ಅಂತ ಹೇಳ್ಬಿಟ್ಟು
ಶಾಂತಿನೂ ಬೈದ್ಬಿಡ್ತಾರೆ. ಇನ್ನು ಹೊರಟೋದ್ಮೇಲೆ ಶಾಂತಿ ಸೂರ್ಯ ಮತ್ತು ರಂಗನಾಥ್ ಅವರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಸೂರ್ಯ ಮತ್ತು ರಂಗನಾಥ್ ಅವರು ಎಮೋಷನಲ್ಲಾಗಿ ಮಾತಾಡ್ತಾ ಇರ್ತಾರೆ. ಅಲ್ಲ ಕಂದ ಹೀಗೆ ಹಾಗೆ ಅಂತ ಹೇಳಿಬಿಟ್ಟು ಸೂರ್ಯ, ಅಪ್ಪ ನಾನೇನು ಹೊರಟೋಗ್ಬಿಡ್ತೀನಿ, ಮನೋಜ ಅವನ ಹೆಂಡ್ತಿ ನೋಡ್ಕೊಂಡಿರ್ತಾನೆ, ರವಿ ಅವನ ಹೆಂಡ್ತಿ ನೋಡ್ಕೊಂಡಿರ್ತಾರೆ. ವಯಸ್ಸಾಗಿರೋ ಅಪ್ಪ ಅಮ್ಮ ನಿಮ್ಮನ್ನ ಯಾರು ನೋಡ್ಕೋತಾರಪ್ಪ, ಅವಳು ಯಾರು ನೋಡ್ಕೋತಾರಪ್ಪ, ಇನ್ನು ರವಿ ಏನಾದ್ರೂ ಈ ಮನೆಗೆ ಬಂದ್ಬಿಟ್ಟು ನಿಮ್ಮಿಬ್ಬರೂ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ರೆ ಆವತ್ತಿನ ಕ್ಷಣದಿಂದ ನಾನು ಮೀನಾ ಮನೆ ಬಿಟ್ಟು ಹೊರಟೋಗ್ತೀವಪ್ಪ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೇಳ್ತಾ ಇರ್ತಾನೆ ರಂಗನಾಥ್ನ ತಪ್ಕೊಂಡು. ಆಗ ಸೂರ್ಯನ ನೋಡ್ಬಿಟ್ಟು ರಂಗನಾಥ್ ಅವರು ಸಮಾಧಾನ ಮಾಡ್ತಾಯಿರ್ತಾರೆ. ಆಮೇಲೆ ಸೂರ್ಯ ಹೇಳ್ತಾನೆ, ಅಪ್ಪ ಸಕ್ಕರೆ ನನ್ನ ಮಗ ಅಂತ ಒಪ್ಕೊಳ್ದೇ ಇರ್ಬೋದು, ಆದರೆ ನಾನು ಯಾವತ್ತೂ ಶಾಂತಿಯವ್ರನ್ನ ಅಮ್ಮ ಅಂತ ಅಂದ್ಕೊಳ್ದೇ ಇಲ್ಲ ಅಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಮೀನನ್ನ ಕರ್ಕೊಂಡು ರೂಮ್ ಒಳಗಡೆ ಹೊರಟೋಗ್ಬಿಡ್ತಾರೆ. ಇನ್ನು ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಇನ್ನು ಮನೋಜು ಮತ್ತು ರೋಹಿಣಿ ಅಲ್ಲೇ ನಿಂತಿರ್ತಾರೆ. ಆವಾಗ ರೋಹಿಣಿ ಹೆಂಗೋ ಸೂರ್ಯ ಮನೆಯಿಂದ ತೊಲಗ್ತಾನೆ ಅಂದ್ಕೊಂಡಿದ್ದೆ, ಆದರೆ ಹೋಗೇ ಇಲ್ಲ ಅಂತ ಹೇಳಿದ್ರೆ, ಮನೋಜ ಸೂರ್ಯನಿಗೆ ತುಂಬ ತಲೆ ಇದೆ ಕಣೆ ರೋಹಿಣಿ, ನೋಡು ಅದಕ್ಕೆ ಹೆಂಗೆ ಸ್ಕೆಚ್ ಹಾಕೋಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆದರೂ ಹೋಗೇ ಇಲ್ಲ ನೋಡು, ರವಿನೂ ಇಲ್ವಲ್ಲ, ಭಾಗ ಮಾಡ್ಕೊಂಡ್ರೆ ಒಳ್ಳೆ ಮನೆ ಇದೈತೈತಿ ಅಂದ್ಬಿಟ್ಟು ಸೂರ್ಯ ಸ್ಕೆಚ್ ಹಾಕ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ ಇಬ್ಬರೂ. ಇನ್ನು ಈ ಕಡೆ ರವಿ ಮನೆಯಿಂದ ಹೋಟೆಲ್ಗೆ ಬರ್ತಾನಲ್ಲಿ. ಕರಿಮಣಿ ಹೋಟೆಲಲ್ಲಿ ಕೆಲಸ ಮಾಡೋನು, ಕರಿಮಣಿ ಶಾಸ್ತ್ರ ಎಲ್ಲ ಮುಗೀತೇನೋ ರವಿ ಅಂತ ಕೇಳಿದ್ರೆ, ಮುಗೀತು, ಎಲ್ಲ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತೀನಿ. ನನ್ನ ಫ್ರೆಂಡು, ಏನೋ ರವಿ ಇವತ್ತೇ ಬಂದ್ಬಿಟ್ಟಿದ್ಯಾ, ಏನೋ ಎಲ್ಲ ಹಿಂಗೆ ಕೇಳ್ತಿದ್ದೀರಲ್ಲ ಅಂತ ಹೇಳಿದ್ರೆ, 3 ದಿನ ರಜೆ ಬೇರೆ ಕೇಳಿದ್ದೆ ಬಂದ್ಬಿಟ್ಟಿದ್ಯಾ ಅಂದರೆ, ನಿನಗೆ ಫ್ರೆಂಡಾಗಿ ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊ, ಮದುವೆ ಅಂತೂ ಆಗ್ಬಿಡ ಜೀವನದಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಯಾಕಂದರೆ ಲವ್ ಮ್ಯಾರೇಜು ಆದರೂ ಕಷ್ಟ, ಇನ್ನೊಂದು ಫ್ಯಾಮಿಲಿ ಸೆಂಟಿಮೆಂಟಲ್ಲಿ ಆಗಬಾರ್ದು ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಸರಿ ಬಿಡು ನನ್ನ ಪಡಂಗೆ ನನ್ನ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾನೆ. ಇನ್ನು ಈ ಕಡೆ ರೋಹಿಣಿ ಪೂಜಾ ರೋಹಿಣಿಗೆ ಫೋನ್ ಮಾಡ್ತಾಳೆ. ಆಗ ನೀನು ತುಂಬ ಅದೃಷ್ಟವಂತೆ ಬಿಡೆ ಅಂತ ಹೇಳಿದ್ರೆ, ಏನು ಅದೃಷ್ಟವಂತೀನಿ ನಾನು, ಇನ್ನೇನು ನಿಮ್ಮಪ್ಪ ಬರಲಿಲ್ಲ ಅಂತಿದ್ರೆ ಹೆಂಗೋ ಜಗಳ ಆಗಿ ನಾವೇನೇನೋ ಡ್ರಾಮಾ ಮಾಡಿದವ್ರಿ ಯಾವುದು ವರ್ಕೌಟ್ ಆಗ್ದಿರ ಏನೋ ಒಂದಾಗಿ ಹೆಂಗೋ ಬಚಾವಾಗ್ಬಿಟ್ಟೆ ಅಂತ ಹೇಳ್ತಾರೆ. ಕಣೆ ಹೆಂಗೋ ಬಚಾವಾದೆ, ನಮ್ಮ ಅತ್ತೆಗೆ ಯಾವಾಗ ನೆನಪಾಗುತ್ತೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಅತ್ತೆ ಮೆಮೊರಿ ಹೆಂಗಿದೆಯೋ ಏನೋ ಗೊತ್ತಿಲ್ಲ ಕಣೆ, ಅರೆ ಇದು ಟೆಂಪ್ರವರಿ ಅಷ್ಟೇ ಅಂತ ಹೇಳ್ತಾರೆ. ಏನು ಹೆಂಗಂದರೆ ನೀನು ಅಲ್ಲಿಗೆ ಬಂದಿಲ್ಲ, ಮನೆಗೆ ಯಾಕೆ ಬಂದಿಲ್ಲ ಅಂತ ಕೇಳಲ್ವೇನೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾಳೆ. ಅದು ಬೇರೆ ಇದಿಲ್ಲ, ಏನೇ ಮಾಡೋದು ಇವಾಗ, ನನಗೊಂದಾದ್ಮೇಲೆ ಒಂದು ಟೆನ್ಷನ್ ಬೇರೆ ಸಿಗ್ತಾಯಿದೆ, ಒಳ್ಳೆ ಗುಂಗ್ರಿ ಕಣೆ ನೀನು ಅಂತ ಪೂಜಾ ಹೇಳಿದ್ರೆ, ಆಗ ಏನು ಹಂಗೆಲ್ಲ ಅಂತಿದ್ದೀನಿ, ನಮ್ಮ ಅತ್ತೆ ಮೇಲೆ ಇರೋಕೋಪಿಲ್ಲ ನಿನ್ನ ಮೇಲೆ ತೀರಿಸ್ಬಿಡ್ತೀನಿ ಅಂತ ಹೇಳಿದ್ರೆ, ಅಲ್ಲ ಕಣೆ ಅವ್ರು ಯಾರೋ ಅಂದರೆ ಮಾತ್ರ ಸಹಿಸ್ಕೋತೀಯಾ, ನಿನ್ನ ಬೆಸ್ಟ್ ಫ್ರೆಂಡಾಗಿ ನಾನಂದರೆ ನಿನ್ನ ಕೇಳೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಪೂಜೆ ಹೇಳ್ತಾರೆ. ಸರಿ ಬಿಡೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಬಂದ್ಬಿಟ್ಟು ರೋಹಿಣಿಯವ್ರ ಬಾಗಿಲು ತಟ್ತಾಳೆ. ರೋಹಿಣಿ ಏನು ಅಂತ ಕೇಳಿದ್ರೆ, ಊಟ ರೆಡಿ ಇದೆ ಬನ್ನಿ ಅಂತ ಹೇಳ್ತಾಳೆ. ಸರಿ ಬರ್ತೀನಿ ನೀವು ಹೋಗಿ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ಒಳಗಡೆ ಬಂದುಬಿಟ್ಟು ಸರಿ ಕಣೆ ಆಯಿತು ಮಾಡ್ತೀನಿ ಅಂದ್ಬಿಟ್ಟು ಫೋನ್ನ ಕಟ್ ಮಾಡಿಬಿಟ್ಟು ಊಟಕ್ಕೆ ಅಂತ ಹೋಗ್ತಾರೆ. ಮೀನು ಎಲ್ಲರಿಗೂ ಊಟಕ್ಕೆ ಅಂದ್ಬಿಟ್ಟು ತಟ್ಟೆಗಳಿರ್ತಾಳೆ. ಒಬ್ಬರಾದ್ಮೇಲೆ ಒಬ್ಬರು ಬಂದು ಕೂತ್ಕೋತಾರೆ. ಇನ್ನು ಸೂರ್ಯನೂ ಬಂದು ಕೂತ್ಕೊಂಡು ಮನೋಜನೂ ಬರ್ತಾನೆ. ಏನಪ್ಪ ಹಿಂಗೆ ಯಾವಾಗಲೇ ಬಂದ್ಬಿಟ್ಟಿದ್ಯಾ, ಟೈಮು ಕರೆಕ್ಟಾಗಿ ಬರ್ತೀಯ ಅಲ್ವಾ ಅಂತ ರೇಗಿಸ್ತಾ ಇರ್ತಾನೆ. ಇನ್ನು ರಂಗನಾಥ್ನ ಶಾಂತಿನೆಲ್ಲ ಊಟಕ್ಕೆ ಕರೀತಿರ್ತಾಳೆ. ರಂಗನಾಥ್ ಬರ್ತೀನಿ ನಡಿಯಮ್ಮ ಅಂತಾಳೆ. ಶಾಂತಿ ರೇಗಾಡ್ತಾ ಇರ್ತಾಳೆ, ಹೋಗೆ ಊಟ ಬೇರೆ ಅಂತ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು ಸಮಾಧಾನ ಮಾಡಿ ಕರೀತಿರ್ತಾರೆ. ಎಲ್ಲ ಕಣ್ಣೆ ಹೊಸ್ಕೊಂಡಿದ್ಬಿಟ್ರೆ ಎಲ್ಲ ಸರಿಯಾಗುತ್ತಾ, ಆರೋಗ್ಯ ಸರಿಯಾಗಿರ್ಬೇಕಲ್ವ, ಬಾರೆ ಇತ್ತು ಅಂದ್ಬಿಟ್ಟು ಕರ್ಕೊಬಂದು ಟೇಬಲ್ ಮೇಲೆ ಕೂತ್ಕೋತಾರೆ. ಆಗ ಸೂರ್ಯ ಸುಮ್ಮನೆ ಅವಳು ಏನಂದ್ರು ಅದಕ್ಕೆ ರೇಗಿಸ್ತಾ ಇರ್ತಾನೆ. ಅಂದರೆ ಈಗ ಅಂದರೆ ಹಾಗೆ ಅಂತ ರೇಗಿಸ್ಕೊಂಡು ಕೂತಿರ್ತಾನೆ. ಆಗ ಶಾಂತಿರಿ ನೋಡ್ರಿ ಇವನ್ನ ಸುಮ್ಮನೆ ಕುತ್ಕೊಳ್ಳೋಕೆ ಹೇಳ್ರಿ, ನನಗೆ ಇವಾಗಲೇ ಹೊಟ್ಟೆ ಉರಿತೈತೆ, ಹಾಲು ಅನ್ನಷ್ಟು ಇನ್ನೂ ಸಕ್ಕರೆ ಹೊಟ್ಟೆ ಉರಿಯಲ್ಲ ಅಂತ ಹೇಳಿದ್ರೆ, ನನಗೆ ಹಾಲನ್ನ ಇಷ್ಟ ಇಲ್ಲ ಅಂದರೆ ಹಂಗಾರೆ ಅನ್ನ ಹಾಲು ತಿನ್ನು ಅಂತ ಹೇಳ್ತಾನೆ. ಆಗ ರೀ ಅಂತ ಹೇಳಿದ್ರೆ ಆಗ ಸೂರ್ಯ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಊಟ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸೂರ್ಯ, ಹೌದು ಪೌಡ್ರಮ್ಮ ಎಲ್ಲಿ ನಿಮ್ಮಪ್ಪ ಬಂದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ಅಂತ ಹೇಳ್ಬಿಟ್ಟು ಕಣ್ಣಾಗ ಬಿಟ್ಟರೆ, ಏನು ಹಂಗೆ ನಾಗವಲ್ಲಿ ಥರ ನೋಡ್ತಾ ಇದೆಯಾ ಅಂತ ಹೇಳಿದ್ರೆ, ಆಗ ಶಾಂತಿ ನೋಡ್ದಿರಿ ಇನ್ನೇನು ಮಾಡ್ತಾಳೆ, ಹೌದು ಗುಂಗ್ರಿ ಎಲ್ಲಿ ನಿಮ್ಮಪ್ಪ ಬಂದೇ ಇಲ್ಲ, ಆಗ ಬರ್ತಾರೆ ಈಗ ಬರ್ತಾರೆ ಅಂತಾನೆ ಅಂದೆ ಅಂತಾರೆ ಕೋಪದಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ರಂಗನಾಥ್, ಸುಮ್ಮನೆ ಇರೇ ಸ್ವಲ್ಪ, ಪಾಪ ಹೆಣ್ಮಗುಗೆ ಏನು ಹಂಗೆ ಕಿರ್ಚಾಡ್ತೀಯ, ಮಕ್ಳ ಮೇಲೆ ಆ ಥರ ಎಲ್ಲ ಕಿರ್ಚಾಡ್ಬೇಡ ಅಂತ ಸಮಾಧಾನ ಮಾಡ್ಬಿಟ್ಟು ಕೇಳ್ತಾರೆ. ಎಲ್ಲ ಅಮ್ಮ ನಿಮ್ಮಪ್ಪ ಬರ್ತಾರೆ ಅಂದೆ ಬಂದೇ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ಅಲ್ಲ
ಎಲ್ಲ ಫ್ಲೈಟ್ ಇಳಿದು ಬಂದ್ಬಿಟ್ಟು ಹಂಗೆ ಸೈಕಲ್ ಹತ್ಕೊಂಡು ಕತ್ರೆ ಹಾಕ್ಕೊಂಡು ಮಲೇಷ್ಯಾಗೆ ವಾಪಸ್ ಹೊಂಟೋಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾನೆ. ಅಷ್ಟರಲ್ಲಿ ರೋಹಿಣಿನ ಶಾಂತಿ ಬೈಬೇಕಾದ್ರೆ ರೋಹಿಣಿ ವಾಮಿಟ್ ಬಂದಿರೋ ಥರ ಹೋಗಿ ವಾಮಿಟ್ ಮಾಡ್ತಾಳೆ. ವಾಮಿಟ್ ಮಾಡಿಬಿಟ್ಟು ಮನೋಜ ಅವ್ನ ಹಿಂದೆನೇ ಹೋಗ್ತಾನೆ. ಅಷ್ಟರಲ್ಲಿ ಮೀನನ್ನು ನೀರು ಕೊಡ್ತಾಳೆ. ಇನ್ನು ಒಳಗಡೆ ಬರ್ತಾರೆ. ಏನಾಯಿತು ಅಂತ ಹೇಳಿದ್ರು ಆಗ ಶಾಂತಿ ವಾಮಿಟ್ ಎಲ್ಲ ಆಯಿತು ಅಂದ್ಬಿಟ್ಟು ಬಂದ್ಬಿಟ್ಟು ಕೇಳ್ತಾ ಇರ್ತಾಳೆ. ನಿಂಗೆ ಅನ್ನ ತಿಂದರೆ ಇದು ಅನಿಸ್ತೈತಮ್ಮ, ಮಾವಿನಕಾಯಿ ತಿನ್ಬೇಕಾಯ್ತು ಅನ್ನಿಸ್ತೈತಮ್ಮ. ಹ್ಞೂ ಅತ್ತೆ ಹಂಗೆ ಅನ್ನಿಸ್ತೈತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಹಾಗಾದ್ರೆ ಇದು ಅದೇನೇ ಅಂತ ಹೇಳ್ತಾರೆ ಸೂರ್ಯ. ಅದೇನ ಅಂದರೆ ಏನು ಸಕ್ಕರೆ ಅಂದರೆ ತಾಯಿ ಆಗ್ತಿದ್ದಾಳೆ ಕಣ ರೋಹಿಣಿ ಅಂತ ಹೇಳ್ತಾಳೆ. ಹೌದಾ ಆದರೆ ನಿನ್ಗೆ ಹೆಂಗೆ ಗೊತ್ತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಶಾಂತಿ ಇದು 3 ಮಕ್ಳು ಎತ್ತಿರೋ ಹೊಟ್ಟೆ ಕಣೋ, ನನಗೆ ಗೊತ್ತಾಗಲ್ವಾ, ಕುತ್ಕೊ ನೀನು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾಳೆ. ಎಲ್ಲ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಪ್ಲೀಸ್ ಗೈಸ್ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಫುಲ್ ನೋಡಿ.